ನಮಸ್ಕಾರ ರೀ. ಇವತ್ತಿನಿಂದ ನಾನು ಯೂಟ್ಯೂಬ್ನಾಗ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡಾಕತ್ತೀನಿ. ನಿನ್ನೆ ಒಂದು ಸಿಂಪಲ್ ಒಂದು ವಿಡಿಯೋ ಬಿಟ್ಟೆ. ಇವತ್ತಿನಿಂದ ನನ್ನ ಟ್ಯಾಕ್ಸಿ ಫೀಲ್ಡ್ನಾಗ ನಂದು ಯಾವ ತರ ಜರ್ನಿ ಆಕೈತಿ ಅಂತ ಅಂತಿಸಿ ಅದನ್ನೆಲ್ಲ ನಾನು ಯೂಟ್ಯೂಬ್ನಾಗ ಶೇರ್ ಮಾಡ್ಕೊಳಕ್ ನಾನು ಪ್ರಯತ್ನ ಪಡ್ತೀನಿ. ಆದಷ್ಟು ಡೈಲಿ ವಿಡಿಯೋ ಹಾಕಕ್ಕೂ ಪ್ರಯತ್ನ ಪಡ್ತೀನಿ. ಆದ್ರೆ ಎಡಿಟ್ ಮಾಡ್ಬೇಕು, ನಾನು ಟೈಮ್ ಆಗ್ತದ. ಇಲ್ಲಾಂದ್ರೆ ಒಂದ್ ದಿನ ಬಿಟ್ಟು ಒಂದ್ ದಿನ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ನಾನು ಆದಷ್ಟು ಡೈಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಹಿಂಗ ಸಪೋರ್ಟ್ ಮಾಡ್ಕೊಂತೀರಿ ನನಗ. ನಾನು ಇವತ್ತು ಬಂದಿದ್ದು 7:20 ಬಂದಿನಿ ಏರ್ಪೋರ್ಟಿಗೆ. ಆದ್ರೂ ಕೂಡ ಒಂದು ಟ್ರಿಪ್ನು ಆಗಿಲ್ಲ ನೋಡ್ರಿ. ಜೀರೋ, ಎಲ್ಲ ಜೀರೋ ಐತಿ. ಇನ್ನು ಸಿಗ್ಬೋದು ಈ ಸದ 8 ಗಂಟೆಗೆ ಈ ಸದ ಬೆಂಗಳೂರು ಬರ್ತೈತಿ ಫ್ಲೈಟ್. 8 ಗಂಟೆ ಫ್ಲೈಟ್ನಾಗ ಸಿಗ್ಬೋದು ಅಂತ ಅನ್ಕೊಂಡಿನಿ. ಸಿಕ್ತಪ್ಪ ಅಂತಂದ್ರ ಬೆಳಿಗ್ಗೆ ಒಂದು ಬೋನಿಗೆ ಆದಂಗ ಆಗುತ್ತ. ಈಗ ಓಲಾದಾಗಂತ್ರೂ ಇಲ್ಲ, ಓಲಾದಾಗನು ಒಂದು ಟ್ರಿಪ್ ಆಗಿಲ್ಲ. ಸೀಸನ್ ಇಲ್ಲಲ್ಲ ಈಗ ಸೀಸನ್ ಮುಗೀತಿ. ಈಗ ಮಳೆಗಾಲ ಸ್ಟಾರ್ಟ್ ನೋಡಿ, ಬೆಳಿಗ್ಗೆ ಎಲ್ಲ ಮಳೆ ಬಂದೈತ್ರಿ ಇವತ್ತ. ಹಿಂಗಾಕಿಸಿ ಸ್ವಲ್ಪ ಹೊರಗಡೆ ಬರಾಕ ಏನೈತೆ ಅವ್ರ ಪ್ಯಾಸೆಂಜರ್ ಬುಕ್ ಮಾಡೋದಿಲ್ಲ. ಈ ಊಬರ್ ಅಂದ ತಕ್ಷಣ ಹೊರಗೆ ಹೋಗಿ ಹತ್ಬೇಕು, ಮಳೆ ಹೋಗ್ಬೇಕು ಅಂತಂದ್ಕೇಸಿ ಯಾರು ಬುಕ್ ಮಾಡೋದಿಲ್ಲ ಮಳೆಯಾಗ. ಮತ್ತೆ ಏನೈತಿ ಬೇಸಿಗೆ ಆದ ತಕ್ಷಣ ಬುಕ್ ಮಾಡಕ್ ಸ್ಟಾರ್ಟ್ ಆಗ್ತಾರ. ಇವಾಗ ಪ್ರೆಸೆಂಟ್ ಏನಿದೆ ಒಳಗಿರೋ ಟ್ಯಾಕ್ಸಿಗಳನ್ನ ಏನೈತಿ ಬುಕ್ ಮಾಡ್ಕೊಂಡು ಅಲ್ಲಿಂದಲೇ ಹತ್ಕೇಸಿ ಹೋಗ್ತಾರ. ನಮ್ಮವ್ರ ಏನೈತಿ ಮಳೆ ಬಂದ ತಕ್ಷಣ ಹಿಂಗೈತೆ ಕುಂದ್ರದಷ್ಟ ಕಾಯ್ದು ಇವಾಗ ಕಾಯ್ಕೊಂತ ಕುಂತೀನಿ ನೋಡ್ರಿ. ಈಗ ಡೈಲಿ ಒಂದು ಔಟ್ ಸೆಷನ್, ಒಂದೆರಡು ಔಟ್ ಸೆಷನ್ ಬೆಳಕು, 2 ಲೋಕಲ್ ಈ ತರ ಹೊಡ್ತಪ್ಪ ಅಂತಂದ್ರ ದಿನಕ್ಕೊಂದ್ ಏನೋ ನಮ್ಗೊಂದು ವರ್ಕೌಟ್ ಆಕೈತ್ರಿ. ಇರ್ಲಿಕ್ಕಂತಂದ್ರ ಯಾವ ವರ್ಕೌಟ್ ಆಗುದಿಲ್ಲ. ಎಲ್ಲ ಬರೀ ಬಿಡು ನಾನು ಬರೀ ಲೋಕಲ್ ಹೊಡೆದ್ಗೇಸಿ ಜೀವನ ಮಾಡ್ತೀನಿ ಅಂತಂದ್ರೆ ಆಗುದಿಲ್ಲ. ಜೀವನ ಬೀಳ್ಬೇಕು, ಒಂದು 2 ಔಟ್ ಸೆಷನ್ ಹೊಡಿಬೇಕು, ಒಂದು 2 ಲೋಕಲ್ ಹೊಡೆದ್ ಬಿಟ್ರೆ ಆರಾಮ್ ಜೀವನ ನಡೀತೈತಿ ಡೈಲಿ. ಆದ್ರೆ ಡೈಲಿ ಬೀಳ್ಬೇಕಲ್ಲ, ಅದು ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಏನೈತಿ ಬರ್ತೈತಿ. ಇರ್ಲಿಕ್ಕಪ್ಪ ಅಂತ ಗೋವಿಂದ ಸಿಗ್ತೇನ್ರಿ. ಈಗ ಬೆಳಿಗ್ಗೆ ಏನೈತಿ ಬಂದ್ಕಿ ನಿಂತೀನಿ. ಇವಾಗ ಒನ್ ಅವರ್ ಆಯ್ತು ನಾ ಕಾಯಕತ್ತು. ಆಯ್ತು ಈ ಸದ್ ಬೆಂಗಳೂರು ಲ್ಯಾಂಡ್ ಆಗ್ತೈತ್ರಿ ಇನ್ನೊಂದ್ 5 ನಿಮಿಷನಾಗ. ಬಂತಪ್ಪ ಅಂತಂದ್ರ ಅದ್ರಾಗಿನ ಟ್ರಿಪ್ ಅಂತ ಸಿಗ್ತಾವಪ್ಪ ಅಂದ್ರೆ ಸಿಟಿಗಾರ ಅಥವಾ ಹೊರಗಡೆ ಎಲ್ಲರೂ ಸಿಕ್ತಂದ್ರೆ ಹೋಗಿ ಬರ್ತೀನಿ. ಹೋಗಿ ಬಂದ ಮ್ಯಾಗ ಅಲ್ಲಿ ರೀಚ್ ಆಗಿದ್ದೇನೆ ಮತ್ತೆ ಸಿಗ್ತೀನಿ ಅಂತ ನಾನು ಇಂತ ನಮಗ ಟ್ರಿಪ್ ಸಿಕ್ಕಿತ್ತು. ಬೆಳಿಗ್ಗೆ ಒಂದು ಆಯ್ತು, ಒಂದು ಏರ್ಪೋರ್ಟ್ ಇಂದ ಒಂದು 11 ಕಿಲೋಮೀಟರ್ ಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ವಾಪಸ್ ಏರ್ಪೋರ್ಟ್ಗೆ ಹೋಗ್ಬೇಕು. ಆನ್ ದ ವೇ ಯಾವ್ದಾದ್ರು ಏರ್ಪೋರ್ಟಿಗೆ ಬಿದ್ರ ತಗೊಂಡ್ ಹೋಗ್ಬೇಕು. ಚಲೋ ಇದ್ರ ಕಸ್ಟಮರ್ ನಮ್ ಸೈಡ್ ಉತ್ತರ ಕರ್ನಾಟಕದ ಕಸ್ಟಮರ್ ಮಾತಾಡಕ್ಕೆಲ್ಲ ಚಲೋ ಮಾತಾಡಿದ್ರ. ಈ ತರ ಒಂದು ಕಸ್ಟಮರ್ ಏನೈತಿ ಸಿಕ್ಕಿದ್ರೆ ನಮಗ್ ಖುಷಿ ಆಗತ್ತಿರ. ರಿಟರ್ನ್ ಬಾ ಅಂತಂದ್ರ ಪಟ್ಟನ್ ಹೋಗ್ಬೇಕು ಅಂತ ಕಸ್ಟಮರ್ಗೆ. ಬೇಸರ ಆಗಲ್ಲ ನಮಗ. ಈ ಕೆಲವೊಂದು ಕಸ್ಟಮರ್ ಎಲ್ಲ ಇರ್ತಾರೆ ಕಿರಿಕ್ ಪಾರ್ಟಿಗಳು ಅಂತಂದ್ರ ಟ್ರಿಪ್ಪೇ ಬೇಡ ಅಂತ ಅನ್ಸುತ್ತ. ತಲೆ ಹಾಫ್ ಆಗುತ್ತದು ಅಂತ ಕಸ್ಟಮರ್ ಇದ್ರ. ಈ ತರ ಕಸ್ಟಮರ್ ಇವಾಗ ನಾನ್ ಬಿಟ್ಟಲ್ಲ. ಈ ತರ ಕಸ್ಟಮರ್ ಇದ್ರ ಒಂದೇ ಮಾತಿಗೆ ಹೋಗ್ಬೋದು ಅವ್ರಿಗೆಲ್ಲ. ಈಗ ಹೊಂಟಿನಿ ವಾಪಸ್ ಏರ್ಪೋರ್ಟಿಗೆ ಹೊಂಟಿನಿ. ಆಯ್ತು, ಈಗ ಡ್ರಾಪ್ ಲೊಕೇಶನ್ ಇಂದ ಬಂದೆ. 1 ಕಿಲೋಮೀಟರ್ ಬಂದೆ ಅಷ್ಟೇ. ಈಗ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಆನ್ ದ ವೇ ವಿಡಿಯೋ ಮಾಡ್ಕೊಂಡ್ ಹೊಂಟಿನಿ. ಯಾಕಂತಂದ್ರೆ ನಿಮ್ಗೆ ಹೇಳ್ಬೇಕಲ್ಲ ಎಲ್ಲ. ಹೇಳ್ಬೇಕು ನಾನು ಎಲ್ಲೆಲ್ಲಿ ಹೋದೆ, ಏನೇನ್ ಮಾಡಿದೆ, ಯಾವ ಕಸ್ಟಮರ್ ಬಿಟ್ಟೆ ಅಂತಂದು. ಆಯ್ತೇನ ಮತ್ತೇನ್ ಮಾಡೋದಿನ್ನ, ಏರ್ಪೋರ್ಟ್ ಹೋಗಿದ್ದೇನೆ ಸಿಗ್ತೀನಿ ಮತ್ತ. ಹಂಸ ಬಾಳ ಅದಾವ್ರಿ ಈ ರೋಡ್ನಾಗ. ಇದ ಒಂದ್ ಬೇಸರ ಆಗುತ್ತ. ಹಂಸ ಒಂದಿರ್ಲಿಕ್ಕಪ್ಪ ಅಂತ ಜಾಲಿ ಅಂದ್ ಹೋಗ್ಬೋದಿತ್ತು ಈ ರೋಡ್ನಾಗ. ಹಂಸ ಒಂದ್ ಅದ, ಏನ್ ಮಾಡಕ್ ಆಗಲ್ಲ. ಅವರು ನಮ್ ಸೇಫ್ಟಿಗೆ ಎಲ್ಲ ಹಾಕಿದ್ದು. ಇರ್ಲಿಕ್ಕಂದ್ರ ನಮ್ ಕಾರ್ನವ್ರು ಬೈಕ್ನವ್ರು ಅಂದ್ರು ಸ್ವೈ ಅಂತ ಹೊಂಟಿರ್ತಾರ. ಹಂಗೆ ನಮ್ ಕಾರ್ನವ್ರು ಅಷ್ಟೊಂದ್, ಎಲ್ಲ ಬೋರ್ಡ್ನವ್ರು ಅಷ್ಟೊಂದ್ ಏನ್ ಹೋಗಲ್ರಿ. ಎಲ್ಲ ಬೋರ್ಡ್ನವ್ರು ನೋಡ್ಕೊಂಡು ಹೋಗ್ತಾರ. ಈ ವೈಟ್ ಬೋರ್ಡ್ನವ್ರು ಇರ್ತಾರಲ್ಲ, ಹೊಡೆದ್ರ ಹೇಳ್ತೀನಿ ಗಾಡಿ. ಕೆಲವೊಬ್ರು ಅಂತರ ವೈಟ್ ಬೋರ್ಡ್ ಅಂತೂ ಏನ್ ಎಲ್ಲ ಅಂತ ಹಾಕ್ಸಿರ್ತಾರ ನೋಡ್ರಿ ಹಿಂದ. ಅವ್ರಂದ್ರ ನಾ ಎಲ್ಲಿ ಹೊಂಟಿನ ಅಂತ ಕೇಸಿ ಅವ್ರಿಗೆ ನೆನಪಿರೋದಿಲ್ಲ. ಸುಮ್ ಹೋಗೋದಂದ್ರೆ ಸೈ ಅಂತ ಅಂದ್ಕೇಸಿ ಅವ್ರ ನೆಡವರ್ಕ್ ಹೊಂಟಿರ್ತಾರ, ಸೈಡ್ಗೆ ಹೊಂಟಿರ್ತಾರ, ಬೇರೆ ತೊಂದರೆ ಕೊಡ್ತಿರ್ತಾರ. ಅಬ್ಬೋ ಬ್ಲಾಕ ಪೊಲೀಸ್ ಅಕ್ಕ ಕೈ ಮಾಡಿದ್ಲು ನಿಲ್ಲಿಸ್ರಿ ಅಂತಂದು. ನಿಲ್ಲಿಸ್ಬೇಕು. ಎಲ್ಲಿಗಮ್ಮ ಫೋಟೋ ಹೊಡೆದ್ ಕೇಸ್ ಹಾಕ್ತಾರ ಅವ್ರು.
ಬರ್ತೈತಿ ನೋಟಿಫಿಕೇಶನ್ ನಮಗ ಕಟ್ರ 1,000 ಅಂತಂದು. ಅಷ್ಟ್ ರಿಸ್ಕ್ ತೊಗೊಳೋ ಬದ್ಲಿ ನಾವ್ ದುಡಿದ ಏನೈತಿ ದಿನಕ್ಕೆ ಏನೈತಿ 1,000 ರೂಪಾಯಿ ಎಲ್ಲಾ ಮುಕ್ಕಿ ಎಲ್ಲಾ ನಮ್ ಗಾಡಿ ಖರ್ಚದಾಗಿ 1,000 ರೂಪಾಯಿ ಉಳಿಸ್ಬೇಕಂತಂದ್ರ ಅರ್ಧ 12 ಆಗಿರ್ತೈತಿ. ಇಂಥವೆಲ್ಲ ಟ್ರಾಫಿಕ್ ರೂಲ್ಸ್ ಎಲ್ಲಾ ಫಾಲೋ ಮಾಡ್ಬೇಕು ನಾವು. ಅವ್ರು ಹೇಳೋದು ನಮಗೆ ಒಳ್ಳೇದಕ್ಕಲ್ಲ. ಬಿಡಾಕ್ತಾರ ಗಾಡಿ ಎಲ್ಲ ಪಾಸ್ ಮಾಡಾಕ್ತಾರ. ಆ ಕಡೆ ರೈಟ್ ಇಂದ ಹೊಂಟಾವ ಈಗ ಗಾಡಿ. ಆಯ್ತು ರೈಟ್ ಆದ್ಮೇಲೆ ನಮ್ದು ಇಡ್ಬೋದು ಮೋಸ್ಟ್ಲಿ. ಬಿಟ್ರು ಹೋಗ್ಬೇಕ್ರಿ ಒಟ್ಟ ಹಸು ಆಗದ. ಓಕೆ ಏನ್ರ ತಿನ್ಬೇಕು ಈಗ. ಟೈಮು 9 ಗಂಟೆ ಆಗಕ್ ಬಂತು. ಒಂದೇ ಮಾತ್ರ ಬಿಟ್ರು. ಹೋಗು ಅಕ್ಕ ಅಂದಿರ. ನಮ್ದು ಗಾಡಿ ಸ್ವಲ್ಪ ಶೇಕ್ ಆಕೈತ್ರಿ, ಅಡ್ಜಸ್ಟ್ ಮಾಡ್ಕೋರಿ. ಬಾಳ ಶೇಕಿಂಗ್ ಆಕೈತ್ರಿ ಮುಂದ. ಹಿಂದ ಇನ್ನೋವಾ ಬರಾಕತೈತ್ರಿ ಐರಾವತ. ನನ್ನ ಹಿಂದ ಹೊಡೆದ ಅವನು. ಯಾಕೋ ಹೊಡ್ಯಲಾಗೇನಂತ ಅನ್ಕೊಂಡಿದ್ದೆ. ಹೊಡೆದ ಅವ್ರನ್ನ. ಅಕ್ಕ ಅಕ್ಕ ಈ ಬೈಕ್ನವ್ರು ಲೆಫ್ಟ್ ಸೈಡ್ ಹೋಗಂಗಿಲ್ರಿ, ರೈಟ್ ಸೈಡ್ ಹೋಗ್ತಾರ. ನಮ್ ಓವರ್ಟೇಕ್ ಮಾಡಕ್ ಆಗುದಿಲ್ಲ. ಈ ತರ ಆದ್ರ ನಮಗ್ ಪ್ರಾಬ್ಲಮ್ ಆಗುತ್ತಾ. ಬೈಕ್ನವ್ರು ಏನ್ 2 ವೀಲರ್ ಅದಾವಲ್ಲ, 2 ವೀಲರ್ ಆಟೋ ಪಾಟ ಎಲ್ಲ ಲೆಫ್ಟ್ ಸೈಡ್ ಹೋಗ್ಬೇಕು ಸುಮ್ಮ. ಹೆಂಗಿದ್ರು ಸ್ಲೋ ಹೋಗ್ತಾರ, ಲೆಫ್ಟ್ ಸೈಡ್ ಹೋಗ್ಲಿ. ನಮಗ್ ಓವರ್ಟೇಕ್ ಮಾಡ್ಕೊಂಡು ಹೋಗಕ್ ಏನೈತಿ ಈಸಿ ಆಗುತ್ತೆ ರೈಟ್ ಸೈಡ್. ಈ ಕೆಲವೊಬ್ರಿಗೆ ಏನೈತಿ ಎಷ್ಟು ಹಾರ್ನ್ ಹಾಕಿದ್ರು ಜಗ್ಗುದಿಲ್ಲ ಲೆಫ್ಟ್ ಸೈಡ್ಗೆ. ಹೋಗಿದ್ರ ಹೋಗು ಲೆಫ್ಟ್ ಇಂದ ಇರ್ಲಿಕ್ಕಾದ ನನ್ನಿಂದ ಬಾ ಅಂತಂತಿರ್ತಾರ ಕೆಲವೊಬ್ರು. ಬಾರೋ ಅಣ್ಣ ಹೋಗು. ಅವನು ಬ್ರೇಕ್ ಹಾಕಿದೇನ್ರಿ, ನಾನು ಹೋಗಕ್ ಬ್ರೇಕ್ ಹಾಕಿದೆ. ಕಡೆಕಲ್ಲ ಅನ್ನ ಹೋಗಕ್ ಆಗ್ಲಿಲ್ಲ. ಯಾ ಈ ಒಂದ್ ಏರಿಯಾಕ ಏರಿಯಾವೇಲ್ ಜಂಕ್ಷನ್ ಅಂತ ಹೇಳ್ತಾರೆ ಮಂಗಳೂರಾಗ. ನೋಡ್ರಲ್ ಬೈಕ್ನವ್ರು ನೋಡಿ ಎಷ್ಟು ನಾವ್ ಹೊರ ಹೊಡೆದ್ರು ನಮ್ ತಾಳಿ ತಾವ ಹೋಗ್ತಾವ್ ನೋಡಿರ. ಮತ್ತ ಆ ಹುಡುಗಿ ಸ್ಕೂಲಿಗೆ ಕೂಡ ಹೊಂಟಾನ, ಹೆಲ್ಮೆಟ್ ಇಲ್ಲ ಹುಡುಗಿಗೆ. ಬಿತ್ ಏನ್ರ ಒಂದು ಮಿಸ್ಟೇಕ್ ಆತಪ್ಪ ಅಂತಂದ್ರೆ ಯಾರಿಗ್ ಲಾಸ್? ಒಂದ್ 5 ರೂಪಾಯಿ ಕೊಟ್ಟಿಗೆ ಒಂದ್ ಹೆಲ್ಮೆಟ್ ತೊಗೊಳಕ್ ಆಗುದಿಲ್ಲ ಇವ್ರಿಗೆ. ಹೌದು ಮನ್ಯಾಗ ಬಡತನ ಇರ್ತೈತಿ. ಒಂದ ಈಗ ಒಂದ್ ಬೈಕ್ ತಗೋತಾರಂತ ಅಷ್ಟು 3 ಮಂದಿನ ಹಾಕೊಂಡ್ ಹೋಗ್ತಾರ. ಒಂದ್ ಹೆಲ್ಮೆಟ್ ತಗೊಳ್ಬೇಕ್ರಿ. 3 ಮಂದಿ ಹಾಕಿದ್ದನ್ ತಪ್ಪ ಈಗ ಅವ್ರು. ರೂಲ್ಸೇ ಇಲ್ಲ 3 ಮಂದಿ ಹಾಕೋ ಅಂತಂದು. 2 ಮಂದಿ ಹಾಕ್ಬೇಕು, ಇಬ್ಬರಿಗೆ ಏನ ಕಂಪಲ್ಸರಿ ಹೆಲ್ಮೆಟ್ ಇರ್ಬೇಕು ಇಲ್ಲಿ. ಅಕಸ್ಮಾತ್ ಪೊಲೀಸ್ ಏನ್ರ ನೋಡಿದ್ರಪ್ಪ ಅಂತಂದ್ರ ಹಾಕ್ತಿದ್ರು ಫೈನ್. ವಾ ಅದು ಹಿಂದ್ ಹೊರಾಕತಿತ್ತು, ನಮ್ ಪರಿಚಯದ ಗಾಡಿ ರೀ ಅದು. ಅವ ಹಾರ್ನ ಹೊಡ್ಯಾಕತ್ತಾನ, ಎಷ್ಟೋ ಹಾರ್ನ ಹೊಡ್ಯಾಕತ್ತಾನ. ಪಾಸ್ ಮಾಡ್ಬೋವನ್ನ. ಅವನು ಹೋಗುದಿಲ್ಲ, ಸೀಟ್ ಆಗಿರ್ತಾನ ಅನ್ನ ನನ್ ಮ್ಯಾಗ. ಈಗ ಸೈಡ್ ಕೊಡಲ್ಲ ಅಂತಂದು ನಾ ಸೈಡ್ ಕೊಡಾಕತ್ತೀನ್ರಿ. ಅವ ಹೋಗ್ಬೇಕಲ್ಲ ಅನ್ನ. ಆಯ್ತ್ರಿ ಇಲ್ಲಿಂದ ಮತ್ತಾಯ್ತು ಇನ್ನೊಂದು 5-6 ಕಿಲೋಮೀಟರ್ ಐತಿ ಏರ್ಪೋರ್ಟ್. ಹೋಗ್ತೀನಿ ಇನ್ನೊಂದು ಆರಾಮ್ ನಾಶ ಇಷ್ಟ ಮಾಡ್ಕೊಂಡ್ ಹೋಗ್ಬೇಕು. ನೋಡಿ ಇವ್ರೆಲ್ಲ ಹಿಂಗ ರೋಡಿಗೆ ಟರಕ್ ನಿಲ್ಲಿಸ್ಬಿಡ್ತಾರ. ಮೊದಲ ಸಣ್ಣ ರೋಡ್ ಐತಿ, 2 ವೇ ರೋಡ್. ಪಟಕ್ಕನ ಬ್ರೇಕ್ ಆಗಿರ ಇನ್ ಬರೋರು ಅಂತಾರು ನೋಡ್ಲಾರ ಏನ್ರ ಹಂಗ ಹೊಂಟಿದ್ದಪ್ಪ ಅಂತ ಮುಗೀತು. ಏಯ್ 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 ಅನ್ನ ಇಂಡಿಕೇಟರ್ ಹಾಕ್ಯಾನ. ಕೇರಳ ಅನ್ನ. ಬೋದ ಅನ್ನ, ನಮ್ಮ ಇನ್ನೋವ ಅನ್ನ, ಕೃಷ್ಣ ಅನ್ನ ಉಂಟ. ನಾನು ಪರಿಚಯ ಐತವ್ರ. ಏರ್ಪೋರ್ಟ್ ನಾಗ ಸಿಗ್ತಾರ ಅವಾಗ ಅವಾಗ. ಈಗ ಹೊಂಟಿದ್ ಮೋಸ್ಟ್ಲಿ ಏರ್ಪೋರ್ಟಿಗೆ ಹೊಂಟಿರೋದು ಗಾಡಿ. ಮಂದಿ ಅದರ ಪ್ಯಾಸೆಂಜರ್ ಅದಾರ. ಲೇಟ್ ಆಗಿದಂಗ ಐತಿ, ಅದಕ್ಕೆ ಎಕ್ಸ್ಪ್ರೆಸ್ ನಾಗ ಹೊಂಟಾರ ಅನ್ನ. ಏನ್ ಹೇಳ್ರಿ ನೀವು, ಇನ್ನೋವಾ ಕೃಷ್ಣ ಹೊಡಿದ್ರಾಗ ಮಜಾ. ಮಜಾನ ಮಜಾ.
ಅದ್ರ ಮ್ಯಾಕ್ ಕುಂತ್ ಹೊಂಟ್ರ ಆನಿ ಮ್ಯಾಕ್ ಕುಂತ್ ಕೀಸ್ ಹೊಂಟಂಗ ಆಗುತ್ತದ. ಗಾಡಿ ಸೌಂಡ್ ಮಸ್ತ್ ಐತ್ರಿ ಅದು. ಹ್ಮ್ ಗಾಡಿ ಸೌಂಡ್ ಮಸ್ತ್ ಐತಿ. ನಾನು ಒಂದೇ ಸಲ ಹೋಗಿದ್ದೆ ಆ ಗಾಡ್ಯಾಗ, ಮಂಗಳೂರಿಂದ ಮುರುಡೇಶ್ವರಕ್ಕ. ಯಾವ ರೀತಿ ಹೋಯ್ತ್ರಿ ಗಾಡಿ. ಮಳ್ಯಾಗ ಗಾಡಿ ಶೇಕ್ ಆಗ್ಲಿಲ್ಲ ಸ್ವಲ್ಪನು. ಮನಿ ಗಾಡಿ ಇದಾಗ ತಳಗ್ಯಾಡೋದೇ ಇಲ್ಲ ಗಾಡ್ಯಾಗ. ಇದು ರೋಡ್ನಾಗ ನೀರ್ ನಿಂತಾಗ ಏನೈತ್ ಹೋದ್ರ ಸುಮ್ ತಮ್ಮ ಪಾಡಿಗೆ ಒನ ರೋಡ್ ಹೆಂಗ್ ಹೊಂಟದೈತೆ ಆ ಮನೆ ಹೋಗುತ್ತ ಗಾಡಿ. ಟಾಟಲಿ ಶೇಕ ಇಲ್ರಿ ಅದು. ನೀರಿ ಸ್ಲಿಪ್ನು ಆಗುದಿಲ್ಲ. ಅದಕ್ಕೆ ಐರಾವತ್ ಅಂತ ಹೆಸರಿಟ್ಟ. ನೋಡ್ರಿ, ನಾವು ನಾಷ್ಟ ಮಾಡಿ ಕೇಸಿ ವಾಪಸ್ ಏರ್ಪೋರ್ಟಿಗೆ ಹೊಂಟೀವಿ. ನಾವೆಲ್ಲ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ದಾಗ ಏನೈತಿ ನಾಷ್ಟ ಮಾಡ್ತೀವಿ. ಈಗ ಜಸ್ಟ್ ಮಾಡಿದೆ. ಟೈಮ್ ಎಷ್ಟಂತಂದ್ರ ಈಗ 9:25 ಕರೆಕ್ಟ್ ಆಗೈತ್ರಿ. 9:25 ಕರೆಕ್ಟ್ ಆಗೈತಿ. ಆಯ್ತು 9:30 ಅನ್ನಿಸ್ಲಕ ನಾನು ಏರ್ಪೋರ್ಟಿಗೆ ಹೋಗ್ತೀನಿ ಮ್ಯಾಗ ಅಂದ್ರ ಫುಲ್ ಮ್ಯಾಗ ಅಲ್ಲ, ಕನ್ಫ್ಯೂಸ್ ಹಾಕೋಬಿಡ್ರಿ ಯಾರು. ನಮ್ದು ಮಂಗಳೂರು ಏರ್ಪೋರ್ಟ್ ಇರೋದು ಏನೈತಿ ಹಿಲ್ನಾಗ ಐತ್ರಿ, ಅಂದ್ರ ಗುಡ್ದಾಗ ಐತಿ ನಮ್ದು ಏರ್ಪೋರ್ಟ್. ಅದಕ್ಕೆ ಏನೈತಿ ನಾನು ಮ್ಯಾಗ ಹೋಗ್ತೀನಿ ಏರ್ಪೋರ್ಟಿಗೆ ಅಂತ ಅಂದಿದ್ದು ನಾನು. ನೋಡ್ರಿ ಹೆಂಗ್ ಶೇಕ್ ಆಗುತ್ತ ಗಾಡಿ. ಹಿಂದ್ ಯಾವ್ದೋ ಬಂತ್ರಿ. ಸ್ಲೀಪರ್ ಕೋಚ್ ಏನ AC ಬಸ್. ಸೈಡ್ ಕೊಟ್ಬಿಡ ಹೋಗ ಇರ್ಲಿಕ್ಕ ಒದರ್ತಾನ. ಅದು ಏರ್ಪೋರ್ಟಿಗೆ ಹೊಂಟಾನ್ರಿ. ಏರ್ಪೋರ್ಟಿಗೆ ಹೊಂಟಾನ. ಆಯ್ತು, ಇನ್ನು ಏರ್ಪೋರ್ಟ್ನಾಗ ಒಂದು 30 ಮಂದಿ ಅವನ ತುಂಬ್ಕೊಂಡ್ ಹೋಗ್ಬಿಡ್ತಾನ. ನಾವಿಲ್ಲಿ ಚಂತನ ಕಾಯೋರು ಏನೈತಿ ಕಾಯ್ದ ಹಂಗ ತಿನ್ನ. ಅಂತ ನಮ್ದು ಇಲ್ಲಿಂದ ಏನೈತಿ ಬಲ್ ಕಟಾರ್ನ ಅಂದ್ರ ಏರ್ಪೋರ್ಟ್ ರೋಡ್. ಬಸ್ ಅಣ್ಣ ಹಿಂದ್ ಬರಾಕತ್ತಾನ. ಒದ್ದಾಡ್ಕೊಂಡ್ ಬರಾಕತ್ತಾನ್ರಿ. ಯಾಕಂದ್ ಗುಡ್ ಐತಲ್ಲ ಇದು. ನಾನು ಒದ್ದಾಡ್ಕೊಂತ ಹೊಂಟೀನಿ. ನಾ ಏನು ಆರಾಮ್ ಹೊಂಟೀನಿ. 3ನೇ ಗೇರ್ ಹಾಕಿದ್ರ ಗಾಡಿ ಡಗ್ 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 ಅಂತ ಮಾಡುತ್ತ, ಹೋಗುದಲ್ಲ ಮುಂದಕ್ಕ. ಹೋಗ್ಲಿ ಬಿಡು, ಡಗ್ ಡಗ್ ಅಂದ್ರ ಪರವಾಗಿಲ್ಲ ಅಂತ ಹಾಕಿದ್ರ ಗೇರ್ ಓಸ್ ಹೊಕ್ಕವು. ಇಂಜಿನ್ ಬಾರಿ ಲೋಡ್ ಬೀಳುತ್ತ. ಯಾಕೆ ಬೇಕು ನಮ್ಗೆ ಒಣ ತಿಂಡಿ. ಅದಕ್ಕೇನೈತಿ ನಾವು ಒಂದ್ ಗೇರ್ ತಗೊಂಡ್ ಕೇಸಿ ಆರಾಮಾಗಿ ಹೋದ್ರ ಗಾಡಿನ ಸೇಫ್ ಬರ್ತೈತಿ, ಎಲ್ಲ ಸೇಫ್ ಬರ್ತೈತಿ, ನಾನು ಸೇಫ್ ಬರ್ತೀನಿ. ಸೇಫ್ಟಿಯಿಂದ ಯಾವಾಗಲೂ ಗಾಡಿ ರನ್ ಮಾಡ್ಬೇಕು. ಆಯ್ತ್ರಿ, ಇನ್ನೊಂದ್ ಟರ್ನ್ ಹೊಡೆದ್ಬಿಟ್ರ ಏರ್ಪೋರ್ಟ್ ಬರ್ಬೋದು. ಬೈಕನ್ನ ಹೋಗ್ತಾರಿ. ಕೇರಳ ಅನ್ನ ಹೊಂಟ, ಕೇರಳ ಅನ್ನ. ಆಯ್ತ್ರಿ, ಏರ್ಪೋರ್ಟಿಗೆ ಬಂದೆ. ಇದೊಂದ್ ಬಲ್ಕೊಂಡ್ ಟರ್ನ್ ಹೊಡೆದ್ನಪ್ಪ ಅಂತಂದ್ರ ಸೀದಾ ಏರ್ಪೋರ್ಟ್ ಟೋಲ್ ಪಾಸ್ ಆಗಿಂದ ಮತ್ತ ಅಲ್ಲೊಂದ್ ಸರ್ಕಲ್ ಸಿಗ್ತೈತಿ ದೊಡ್ಡದು. ಸರ್ಕಲ್ ಆಗಿಂದ ಸೆಕೆಂಡ್ ಎಕ್ಸಿಟ್ ಏನಿದೆ ನಾನು ಲೆಫ್ಟ್ ಟರ್ನ್ ಆಗ್ಬೇಕು. ಟರ್ನ್ ಆಗಿ ಹೋಗಿ ಯಾವ ಖಾಲಿ ಇರ್ತೋ ಪಾರ್ಕಿಂಗ್ ಹೋಗಿ ಖಾಲಿ ಹಾಕಿ ಕಾಯ್ಕೊಂತ ಕುಂದರ್ಬೇಕು. ಯಾವಾಗ ಈಗ ನೆಕ್ಸ್ಟ್ 10:10ವರೆಗೆ ಒಂದ್ ಫ್ಲೈಟ್ ಐತ್ರಿ. ನಮ್ದು ಓವರ್ ಟೋಕನ್ ನೋಡಿದ್ರ 11:15 ಐತ್ರಿ. 11:15 ಟೋಕನ್. ಯಾವ ಸಿಗುತ್ತಾ ಏನ್ ಸುದ್ದಿ. ಟ್ರಿಪ್ ಬರಾಕತ್ರ ಬರ್ತಾವ್ರಿ, ಬರ್ಲಿಲ್ಲ ಅಂದ್ರ ಗೋವಿಂದ. ಲೆಟ್ಸ್ ಗೋ. ನೋಡ್ರಿ, ಸರ್ಕಲ್ ಅಂತ ನಾನು, ಇದೇ ಒಂದು ದೊಡ್ಡ ಸರ್ಕಲ್. ಇದು ನಮ್ಮ ರೋಹನ್ ಕಾರ್ಪೊರೇಷನ್ ಸರ್ಸ್ ಮಾಡ್ಸ್ಯಾರ ಇದನ್ನ. ಅವ್ರದ ಒಂದು ಲೋಗ ಹಾಕ್ಬಿಟ್ಟಾರ. ನೋಡ್ರಿ, ಹಿಂಗತ ಐತಿ ಮಂಗಳೂರು ಏರ್ಪೋರ್ಟ್. ಯಾರ್ಯಾರು ನೋಡಿರೋ ನೋಡ್ಕೊಂಬಿಡ್ರಿ. ಈಗ ನೋಡ್ದವ್ರು ಯಾರು ನೋಡ್ಬೇಡ ಅಂತ ಹೇಳಲ್ಲ, ಆದ್ರೂ ನೋಡ್ರಿ. ನೋಡ್ಲಾರ್ದವ್ರು ನೋಡ್ರಿ ಏರ್ಪೋರ್ಟ್ ಹೆಂಗೈತಿ ಅಂತಂದು. ಇಲ್ಲೇ ನೋಡ್ರಿ, ನಾ ಲೆಫ್ಟ್ ಅಂತ ಇದ್ದು. ಲೆಫ್ಟ್ ಹೋಗಿ ಮತ್ತ ರೈಟಿಗೆ ಹೊಡೆದು ಅಲ್ಲಿ ನಮ್ಮ ಸೆಕ್ಯೂರಿಟಿ ಅಣ್ಣಗಳು ನಿಂತಾರಷ್ಟ, ಒಳಗಂತ್ರ ಬಿಡುದಲ್ಲ ನಮ್ಮನ್ನ. ಈಗ ರೈಟಿಗೆ ಹೊಡಿಬೇಕು. ನೋಡಿದೆ ರೈಟಿಗೆ ಬಂದ್ಯಾ. ಪಾರ್ಕಿಂಗ್ ಎಲ್ಲಿ ಹಾಕಂ, ಪಾರ್ಕಿಂಗ್ ಎಲ್ಲಿ ಹಾಕಂ ಅಂತಂದ್ರ ಇಲ್ಲಿ ಹಾಕಮನ.